ಕೊಟ್ಟಾಗ ಅನುಭವ ಸಿಗತ್ತೆ, ಕೆಲಸ ಕಲಿತೀವಿ. ಮತ್ತೆ ವಿಶೇಷವಾಗಿ ಆ ಜಿಲ್ಲೆ ಕೊಟ್ಟಾಗ ನಮ್ಮ ಜಿಲ್ಲೆ ಅನ್ನೋ ಒಂದು ಅಭಿಮಾನ, ಒಂದು ಪ್ರೀತಿಯಿಂದ ಕೆಲಸ ಮಾಡೋದಕ್ಕೆ ಇನ್ನೂ ಉತ್ಸಾಹ ಇರುತ್ತೆ ಅನ್ನೋದಷ್ಟೇ. ಮೇಡಮ್, ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ತಪ್ಪೋದಕ್ಕೆ KH ಮುನಿಯಪ್ಪ ಅವರು ಕಾರಣ ಅಂತ ಹೇಳ್ತಾರೆ SN ನಾರಾಯಣಸ್ವಾಮಿ ಅವರು. ಮೇಡಮ್, ಒಂದು ಕೆಲಸ ಮಾಡಿ, ನೀವು ಹಿಂಗೆಲ್ಲ ಮಾತಾಡ್ತಿರಲ್ಲ, ಒಂದು ಜಿಲ್ಲೆಯಲ್ಲಿ ಒಂದು ನಾಯಕತ್ವದ ಜವಾಬ್ದಾರಿ ತಗೊಳ್ಳೋಕೆ ಅರ್ಹತೆ ಇಲ್ಲ ಅಂತ ಅವ್ರನ್ನ ದೂರ ಆಗಿದೆ. ಅವ್ರ ಜವಾಬ್ದಾರಿ ಏನಿರುತ್ತೆ, ಅವ್ರ ಜವಾಬ್ದಾರಿಗೆ ಇತಿಮಿತಿಯಾಗಿ ಕೆಲಸ ಮಾಡಲಿ. ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದೆ ಆ ಇತಿಮಿತಿಯಲ್ಲಿ ಕೆಲಸ ಮಾಡಲಿ. ಇದಕ್ಕೆ ಹಿಂದೆನೇ ಅವ್ರು ಏನಕ್ಕೆ ಮಾತ್ರ ಅರ್ಹರು, ಏನಕ್ಕೆ ಅಲ್ಲ ಅನ್ನೋವಂಥದ್ದನ್ನ ನಾವೇನು ವೈಯಕ್ತಿಕವಾಗಿ ಹೇಳೋ ಅಂಥದ್ದಿಲ್ಲ. ಅದಾದ್ಮೇಲೆ ಯಾರೋ ಒಬ್ಬರು ವೈಯಕ್ತಿಕವಾಗಿ ಯಾರೋ ಒಬ್ಬರು ಸ್ಥಾನಮಾನ ನಿಲ್ಲಿಸ್ಲಿಕ್ಕೆ ತಡಿಲಿಕ್ಕೆ ಯಾರೂ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಜವಾಬ್ದಾರಿ ಆಗಿರುವಂಥ ಸ್ಥಾನಮಾನನ ಇನ್ನೂ ತಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಖಂಡಿತ ಆಗಲ್ಲ. ಅವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅದರದೇ ಆದದ್ದ ಒಂದು ಸಿದ್ಧಾಂತಗಳ ಮೇಲೆ ಕಾಂಗ್ರೆಸ್ ಪಕ್ಷನ ಕಟ್ಟಿದ್ದಾರೆ. ಯಾರೋ ಒಬ್ಬರಿಗೆ ಆ ಥರ ಶಕ್ತಿ ಇರುತ್ತೆ, ಒಬ್ಬರಿಗೆ ಸ್ಥಾನಮಾನ ಕೊಡೋ ಅಂಥದ್ದು, ಸ್ಥಾನಮಾನ ಕಿತ್ಕೊಳ್ಳೋ ಅಂಥದ್ದು, ಆ ಥರ ಶಕ್ತಿ ಇರುತ್ತೆ ಅಂದರೆ ಅದು ಭ್ರಮೆ ಅಷ್ಟೇ. ಖಂಡಿತ ಇಲ್ಲ. ಪ್ರತಿಯೊಬ್ಬರು ಪರಿಶ್ರಮದಿಂದನೇ ರಾಜಕೀಯವಾಗಿ ಗೆಲ್ಲಿಕ್ಕಾಗುತ್ತೆ. ಪರಿಶ್ರಮ ಕೃಷಿ ಇಲ್ಲದೆ ರಾಜಕಾರಣಿ ಆಗ್ಲಿಕ್ಕಾಗಲ್ಲ. ಆದರೆ ನಾವು ಪರಿಶ್ರಮ ಕೃಷಿಯಿಂದ ಬರೋದು ಜನ ಪರವಾಗಿರುವಂಥ ಕೆಲಸ ಮಾಡಲಿಕ್ಕೆ. ಆಮೇಲೆ ದೇವರು ಜನರು ಅವಕಾಶ ಕೊಟ್ಟಾಗ ಅದನ್ನು ನಾವು ಯಾವ ರೀತಿ ಅದನ್ನು ಉಪಯೋಗ ಮಾಡ್ಕೋಬೇಕು, ಯಾರ ಸೇವೆಗೋಸ್ಕರ ಅದನ್ನು ಮುಡುಪಾಗಿಡಬೇಕು ಅನ್ನುವಂಥದ್ದು ತುಂಬ ಮುಖ್ಯ ಆಗಿರುತ್ತೆ. ಮೇಡಮ್,